ಇಂಜಿನಿಯರ್ ಫೋನ್ ಮಾಡಿದೆ. ಯಜಮಾನ್ರಿ ಎಷ್ಟು ದಿನ ಆಯ್ತು ಇದು ಬಿದ್ದು? ಸರ್ ಸಂಡೇ. ಭಾನುವಾರ. ಎಷ್ಟು ಗಂಟೆಲಿ? ಭಾನುವಾರ ಒಂದು 4 ಗಂಟೆಲಿ ಬಿದ್ದಿದೆ. ಆ ಕೂಡಲೇ ನಾನು ಅವ್ರು ಫೋನ್ ಮಾಡಿದ್ದೆ. ಅವಾಗ ಕರೆಂಟ್ ಇತ್ತು? ಕರೆಂಟ್ ಇರಲಿಲ್ಲ, 1:30 ತನಕ ಕರೆಂಟ್ ಇತ್ತು. ಅದೃಷ್ಟವಶಾತ್ ಏನಾಗಿಲ್ಲ. ಕರೆಂಟ್ ಏನಾದ್ರು ಇದ್ದಾಗ ಆಗ್ಬಿಟ್ಟಿದ್ರೆ ಇನ್ನೂ ತೊಂದರೆ ಆಗುತ್ತೆ. ಅಲ್ಲ ಭಾನುವಾರ, ಇವತ್ತು ಬಂದು ಬುಧವಾರ. ಇಂಟಿಮೇಷನ್ ಕೊಟ್ಟಿದ್ದೀರಿ ಮಧ್ಯಾಹ್ನ. ಭಾನುವಾರನೇ ಕೊಟ್ಬಿಟ್ಟಿದ್ದೀನಿ. ಇವತ್ತು ಬುಧವಾರ. ಹೌದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, KEB ಬನ್ನೂರು KEB ಏನು ಕೆಲಸ ಮಾಡ್ತಾಯಿದೆ ಅಂತ ಅರ್ಥ ಮಾಡ್ಕೊಬೇಕು ಜನ. ಹೌದು. ರೈತರು ಈಗ ಯಾವತ್ತು ನಿಮ್ದು ನಾಟಿ ಇವತ್ತು ಆಗ್ಬೇಕಾಯ್ತಾ? ಅಲ್ಲಿ ನೋಡಿ ಸರ್, ಪೈರ್ ಕೇಳ್ತಾ ಆಗ್ಬೇಕಾಯ್ತು. ಇವತ್ತು ಕೇಳಿಸ್ತಾ ಇದ್ದೀನಿ, ನಾಳೆ ನಾಟಿ ಮಾಡಿಸ್ಬೇಕು ನಾನು. ನೋಡಿ ಅಲ್ಲಿ ಪೈರ್ ಕೇಳ್ತಾ ಇದ್ದಾರೆ, ಅದು ನಂದೆ. ಕಬ್ಬವರೆಗೂ ನಂದೆ ಜಮೀನು. ಪೂರ್ತಿ ಇದೆ, ಎಂಟೈರ್ ಇದೆ, ಏನು ಪ್ಲಾಟ್ ಇದೆ, ಇದೆಲ್ಲ ನಂದೆ. ನಾಳೆ ನಾಟಿ ಮಾಡಿಸ್ಬೇಕು ನಾನು. ಪರಿಪರಿಯಾಗಿ ಕೇಳ್ಕೊಂಡಿದ್ದೀನಿ ಸರ್. ಸರ್ ನಾನು ನಿಮ್ಮ ಕಂಬ ನೆಡ್ಸ್ಕೊಡಿ ಅಂತ ಕೇಳ್ತಾ ಇಲ್ಲ. ದಯಮಾಡಿ ನಾನು ಗದ್ದಲ್ ಬಿದ್ದಿರ್ತಕ್ಕಂಥ ನಿಮ್ಮ ಇಲಾಖೆ ಕಂಬನ ಶಿಫ್ಟ್ ಮಾಡಿ ರೋಡ್ ಸೈಡ್ಗೆ ಹಾಕೋಬಿಡಿ. ನೀವು ಯಾವತ್ತಾರು ನಡೆಸಿ ಅಂತ ನಾನು. ಸರ್ ನನ್ನ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ನಿಮ್ ಡಿಪಾರ್ಟ್ಮೆಂಟ್ ಸಮಸ್ಯೆ ನನ್ಗೆ. ಹೌದು. ನಿಮ್ ಡಿಪಾರ್ಟ್ಮೆಂಟ್ ಸಮಸ್ಯೆ ನಾ ಬಗೆಹರಿಸಕ್ ಆಗಲ್ಲ. ಖಂಡಿತ. ನನ್ನ ಸಮಸ್ಯೆ ನಿಮ್ಗೆ ಹೇಳ್ಕೊತಿದ್ದೀನಿ. ನನ್ನ ಸಮಸ್ಯೆ ನೀವು ಆಲಿಸಿ. ಹೌದು. ನನಗೆ ಈ ನಾಟಿ ಮಾಡಿಸ್ಬೇಕು. ಆಳಿಂದ ಸರ್ ಒಂದು ತಿಂಗಳಾಗದ ಸರ್ ಆಳು ಬುಕ್ ಮಾಡಿ. 1 ತಿಂಗಳಿಂದ ಬುಕ್ ಮಾಡ್ಕೊಂಡು ಇವತ್ತು ಬೈಕ್ ಕಳಿಸ್ತಾ ಇದ್ದೀನಿ. ಇವತ್ತು ಕ್ಯಾನ್ಸಲ್ ಮಾಡಿದ್ರೆ ನಾಳೆ ಪುನಃ ನನಗೆ ಆಳು ಸಿಗ್ತಾರ? ಖಂಡಿತ ಇಲ್ಲ. ಗಂಡಾಳಿಗೆ ಹೇಳಿದ್ದೀನಿ, ಟ್ರ್ಯಾಕ್ಟರ್ಗೆ ಹೇಳಿದ್ದೀನಿ, ಹೆಣ್ಣಾಳಿಗೆ ಹೇಳಿದ್ದೀನಿ, ಎಲ್ಲರೂ ಬರ್ತಾರೆ. ಇಲ್ಲ ಅಂದ್ರೆ ಒಂದು 20,000 ರೂಪಾಯಿ ಖರ್ಚಿದೆ ನಾಳೆ ನನಗೆ. ಅದನ್ನ ಯಾರು ಕೊಡ್ತಾರೆ? ಅಲ್ಲ, ನೀವು ನನ್ನ ಜೊತೆ ಮಾತಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ಬನ್ನೂರು ಜೈಗೆ ಧನುಷ್ ಹತ್ರ ಮಾತಾಡಿಸಿದೆ. ನಾನು ಗಾಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕೂಡ ಮಾತಾಡ್ಸಿದ್ದು ಸ್ಕೂಟ್ರಲ್ಲಿ. ಮತ್ತೆ ವಿಭಾಧಿಕಾರಿ ನಂಜನಗೂಡು ವಿಭಾಧಿಕಾರಿ ಕೂಡ ಮಾತಾಡಿಸಿದೆ. ನಿನ್ನೆ ಇಷ್ಟೊತ್ತಲ್ಲಿ ನಾವು ಮಾತಾಡಿದ್ದು, ಮತ್ತೆ ಇವತ್ತು ಇಷ್ಟೊತ್ತು ಬಂದಿದ್ದೀವಿ. ಇನ್ನೂ ಇದು ತೆರವಾಗಿಲ್ಲ ಅಂದ್ರೆ ಅಲ್ಲಿಗೆ ರೈತರಿಗೆ ಏನು ಬೆಲೆ ಇಲ್ಲ ಅಂತ ಕಾಣುತ್ತೆ ಇವ್ರಿಗೆ. ನೋಡಿ, ಅಲ್ಲ ನೀವು ಅನ್ನ ಬರಲಿಲ್ಲ ಅಂದ್ರೆ ಅವ್ರು ಮಣ್ಣು ತಿನ್ಬೇಕಾಯ್ತಿರಲ್ರಿ ಅಧಿಕಾರಿಗಳು. ಅಲ್ಲಿ ಬಂದೆ ಸರ್, ಆಫೀಸ್ಗೆ ಹೋಗ್ಬೇಕು ಅಂತಾನೆ ಬಂದೆ. ಆಮೇಲೆ ನಾಗರಾಜು ಸಿಕ್ತ. ಅಲ್ಲ ನೋಡಿ, ನೀವು ಬೆಳಿಲಿಲ್ಲ ಅಂದ್ರೆ ಎಲ್ಲ ಮಣ್ಣು ತಿನ್ಬೇಕಲ್ಲ ಅಧಿಕಾರಿಗಳು. ಏನ್ ಹೇಳ್ತಾರೆ, ಯಾವ್ದಲ್ಲಿ ನೆಡಕ್ಕಾಗಲ್ಲ ಸರ್, ಲೇಬರ್ ಇಲ್ಲ ಸರ್ ನಮ್ಗೆ. ರೇ ನೀವು ನೆಡ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ತಗೊಂಡು ಮಡಿಕೊಂಬಿಡಿ ನೀವು ನಿಮ್ಮ ಪದಾರ್ಥನ. ನಿಮ್ ಕಂಬ ನೆಡ್ಸಿ ಅಂತ ಕೇಳ್ತಾ ಇಲ್ಲ ನಾನು. ಹೌದು. ನಿಮ್ ಡಿಪಾರ್ಟ್ಮೆಂಟ್ ಕಂಬ ನನ್ ಗದ್ದಲ್ ಬಿದ್ದದೆ. ಗದ್ದ ಕಂಬ ತಗದು ಎತ್ತಿಟ್ಕೋ ಅಷ್ಟೇ. ಹೌದು. ಇಲ್ಲ ಬಿಡಿ, MD ಅವ್ರು ಕಳಿಸ್ತೀನಿ. MD ಅವ್ರಿಗೆ ಇದನ್ನ ಕಳಿಸ್ತೀನಿ. ಸಂಬಂಧಪಟ್ಟಂತ ಇಲಾಖೆಗೆ ಮೇಲ್ ಮಾಡ್ತೀನಿ. ಅವರೇ ಕ್ಯಾಕರ್ಸ್ ಮಕ್ಕ ಹೋಗಿದ್ರೆ ಬಂದು ರೆಡಿ ಮಾಡ್ತಾರೆ ನೋಡುವ. ಆಗ್ಲಾರು ಇವಾಗ ಏನಾದ್ರು ಒಂದ್ಸರಿ ಮಾಡ್ತೀರಾ ಸರ್? ಖಂಡಿತವಾಗಿ ನಾವು ಮಾತಾಡ್ತಿರೋದೆಲ್ಲ ಇದೆಲ್ಲ ಮಾಡ್ತೀನಿ. ಈಗ ನನಗೆ ಇದು ಮಾಡಕ್ಕೆ ಟ್ರಾಕ್ಟರ್ ಕೊಡೋಕ್ಕಾಗುತ್ತೆ ನೋಡಿ. ಲೈನ್ ಬಿಸಿ ಕಂಬ ಎತ್ಸು ಅಂತಂದ್ರೆ ಅದೆಲ್ಲ ನಾನು ಸಾಯಂಕಾಲ ಕಾಂಟ್ರಾಕ್ಟರ್ ಬಂದ ನೋಡ್ಕೊಂಡು ಹೊಟ್ಟೋದ ಅಷ್ಟೇ. ಅವನಿಗೇನು ಏನು ಇನ್ಸಿಸ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ. ನೋಡಿ ವೀಕ್ಷಕರೇ, ಒಬ್ಬ ರೈತ ನಾಟಿ ಮಾಡೋಕ್ಕೆ ಇವ್ರು ಅಧಿಕಾರಿಗಳು ಇವ್ರು ವ್ಯವಸ್ಥೆ ಮಾಡಿಕೊಡಲ್ಲ ಅಂತಂದರೆ ಯಾವ ಮಟ್ಟಿಗಾಗಿದೆ ನೋಡಿ ಇವತ್ತು KEB ಇಲಾಖೆ. ನಾನು ಸುದ್ದಿ ಮಾಡಿ ಬೇಜಾರಾಗ್ಬಿಡೈತೆ KEB ಇಲಾಖೆ ಮೇಲೆ. ನನ್ನ ಕಂಡ್ರೆ ಆಗಲ್ಲ ಅವ್ರಿಗೆ, ಆಯಿತಾ? ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಯಾವನಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ದಯವಿಟ್ಟು ಬಂದು ನೀವು ಮತ್ತೆ ಇದನ್ನು ಮಾಡಲಿಲ್ಲ ಅಂತಂದರೆ, ರೆಡಿ ಮಾಡಲಿಲ್ಲ ಅಂತ ಇವತ್ತೇನು ರೆಡಿ ಮಾಡಲಿಲ್ಲ ಅಂತಂದರೆ ಅದು ಬೇರೆ ಥರನೇ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. KEB ಇಲಾಖೆ ನಿನ್ನೆ ಮಾತಾಡಿ ನಿಮಗೆ ಸೌಜನ್ಯದಿಂದ ಮಾತಾಡಿದ ರೈತರು. ಏನು ಸರ್? ಮಾತಾಡಿದ್ದೀನಿ ಸರ್. ಸೌಜನ್ಯದಿಂದ ಮಾತಾಡಿದ್ದೀರಾ, ಆಯಿತಾ? ಇವ್ರಿಗೆ ಇಲ್ಲಿ ಮೇನ್ ರೋಡ್ ಇದು, ಗೊರವನಹಳ್ಳಿ ಹನುಮನಹಳ್ಳಿ ಹೋಗೋ ಮೇನ್ ರೋಡು. ಕರೆಂಟ್ ಏನು ವ್ಯವಸ್ಥೆ ಮಾಡಿದ್ದೀರಾ ಅವ್ರಿಗೆ? ಕರೆಂಟ್ ವ್ಯವಸ್ಥೆ ಹೆಂಗಿದೆ? ಕರೆಂಟ್ ಇಲ್ಲ. ಭಾನುವಾರದಿಂದ ಕರೆಂಟ್ ಇಲ್ಲ. ಜಂಪ್ ಕಟ್ ಮಾಡ್ಬಿಟ್ರೆ ಅಲ್ಲೇ. ಇಲ್ಲಿ ಊರು ಕರೆಂಟ್ ಇಲ್ಲೋ? ಬರೀ ಊರಿಗಿದೆ ಕರೆಂಟ್. ರೈತರಿಗೆ ಐಪಿಗಿಲ್ಲ. ಈಗ ಅಲ್ಲಿ TC ಇದೆ, ಅದು ಕರೆಂಟ್ ಇಲ್ಲ. TC ಇಂದ ಮೋಟರ್ಗಳಿದ್ದರೆ ಮೋಟರ್ಗಳು ಯಾವ ಆನ್ ಆಗಲ್ಲ. ಮತ್ತೆ ನೀರು ಹೆಂಗ್ ಕೊಡ್ತಾರೆ ಜಮೀನ್ಗೆ? ಅದ್ ಹೆಂಗ್ ಕೊಡ್ತಾರೋ ಏನೋ. ನೋಡಿ ಅಲ್ಲ, ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಸರ್. ನಾನ್ ರೈತನ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ನೀವು. ಹೌದು. ನಿಮ್ ಇಲಾಖೆ ಸಮಸ್ಯೆ ನನ್ ತಲೆಗೆ ಹಾಕ್ಬೇಡಿ. ಹೌದು, ನಾವ್ ಹಾಕ್ತಿರಿ ತಲೆಗೆ ಎಸ್ಕೊಳ್ಳವ. ನಿಮ್ ಇಲಾಖೆಲ್ಲ 16 ಕತೆಗಳೈತೆ. ಅಲ್ಲೇ ಇದೇ ಜಾಗದಲ್ಲಿ TC ಇತ್ತು, ಬೇಕು ಅಂದ್ರೆ ತಕ್ಷಣ ಬಂದು ಹಾಕ್ತಿದ್ರಾ ನೋಡಿ. TC ಹಾಕ್ಬೇಕು ಅಂದಿದ್ರೆ ಬೇಗ ಬಂದ್ಬಿಡೋರು. ಯಾಕೆಂದ್ರೆ ಅದಕ್ಕೆಲ್ಲ ಕಾಸು ಸಿಕ್ತಿತ್ತಲ್ಲ ಇವ್ರಿಗೆ, ಯಾರಿಗೆ? ಗುತ್ತಿಗೆದಾರರಿಗೆ ಅಲ್ವೇ? ಓಕೆ. ನೋಡಿ ವೀಕ್ಷಕರ, ಇವತ್ತು ರೈತರ ಸಮಸ್ಯೆನ ಯಾರಿಗೆ ಹೇಳ್ತಾರೆ ಹೇಳಿ? ಮಾಧ್ಯಮದವ್ರಿಗೆ ಬಿಟ್ಟರೆ ಅವ್ರು ಯಾರು ಹೇಳೋಕ್ಕಾಗದಿರೋ ಪರಿಸ್ಥಿತಿ ಇವತ್ತಾಗಿದೆ. ಯಾವ ಇಲಾಖೆಯಲ್ಲೂ ಕೂಡ ರೈತರು ಸಂಬಂಧಪಟ್ಟಂಗೆ ಯಾವುದೂ ಕೆಲಸಗಳಾಗ್ತಾಯಿಲ್ಲ. ನೋಡಿ ಇಲ್ಲಿ ಈ ಭೂಮಿನ ನೋಡ್ಬೋದು ನೀವು. ಇಲ್ಲಿ ನೋಡಿ ಎಷ್ಟು ಪಸ್ಮಿ ಇದೆ. ಇದು ಇಲ್ಲಿ ಹಾಕಿರೋ ಕಂಬ, ಇದು ತಾವು ನೋಡ್ತಾ ಇದ್ದೀರಾ? ಈ ಪಕ್ಕದಲ್ಲಿ ಹಾಕಿರೋದು ಕಂಬ ಇದು. ರೋಡ್ ಮಾಡಿರೋರು ಕೂಡ ಪುಣ್ಯಾತ್ಮರು ಚೆನ್ನಾಗಿ ಮಾಡೋರೆ. ನೋಡಿ ಇಲ್ಲಿ ಈ ಥರ ಈ ಕಂಬ ಹಿಂಗಿದೆ ಅಂತಂದ್ರೆ ಯಾವ ಧೈರ್ಯದ ಮೇಲೆ ಹಾಕ್ತಾರ್ರಿ ಇವರೆಲ್ಲ? ನೋಡಿ, ಈ ಕಂಬ ಡ್ಯಾಮೇಜ್ ಆಗಿದೆ. ಇದು ಕಟ್ ಆಗೋದ್ರಲ್ಲ ಇದೆ ಇದು. ನೋಡಿ ಅಲ್ಲಿ
ಅಲ್ಲ ಎಲ್ಲ ನೋಡಿ ಅದು ಗೊತ್ತು. ನಾನು ಕಳೆ ಸಾರಿ ಕೂಡ ನೋಡಿ ಅಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಡ್ಯಾಮೇಜು ಡ್ಯಾಮೇಜ್. ಬೇಸಿಗೆ ಡ್ಯಾಮೇಜು ಹೊಡೆದೋಗಿದೆ ಅದು. ಅದನ್ನೇ ತಗೊಂಬಂದು ನೆಟ್ಟವ್ರೆ. ಅಲ್ಲ ಯಾರು ಕೇಳ್ತಾರೆ? ಎಲ್ಲ ಕರಪ್ಷನ್ನು, ಎಲ್ಲ ಇಲಾಖೆಯಲ್ಲೂ ಕರಪ್ಷನ್ನು. ಅವ್ರನ್ನ ಇವ್ರು ಕೇಳಲ್ಲ, ಇವ್ರನ್ನ ಅವ್ರು ಕೇಳಲ್ಲ. ಮಾಧ್ಯಮದವ್ರನ್ನಂತೂ ಕೇಳೋದೇ ಇಲ್ಲ ಇವರು. ತಾವು ನೋಡ್ತಾ ಇದ್ದೀವಿ, ಇದು ಗೊರನಹಳ್ಳಿ ಮತ್ತು ಹನುಮಳಗ ಹೋಗೋ ರೋಡು, ಬನ್ನೂರು ಹೋಬಳಿ. ಒಬ್ಬ ರೈತ ನಾಟಿ ಮಾಡೋಕ್ಕೆ ಬಿಡ್ತಿಲ್ಲ ಅಂತಂದರೆ ಇವರು KEB ಇಲಾಖೆಯವರು ಭಾನುವಾರ ಆಗಿರೋಂಥ ಇನ್ಸಿಡೆಂಟು. ಯಾರಿಗೆ ಎದ್ರಲ್ಲ ರೀ ಇವರು? ಮಾಧ್ಯಮದವ್ರಿಗೆ ಎದ್ರಲ್ಲ. ದಯವಿಟ್ಟು ಸ್ಟೇಟ್ ಮಾಧ್ಯಮದವ್ರು ತಗೊಳ್ಳಿ, ಇದನ್ನ ವೀಡಿಯೋ ಕಳಿಸ್ತೀನಿ ಆಯಿತಾ. ಇದೊಂದು ಸುದ್ದಿ ಮಾಡಿ, ಇದು ಸಂಬಂಧಪಟ್ಟಂಗೆ ಟೆಕ್ಸ್ಟಲ್ಲಿ ಹಾಕ್ತೀನಿ ನೋಡಿ. ಅವರು ಎಲ್ಲ ಒಟ್ಲಾಕಂಗೆ ಕೂತವ್ರೆ. ಭಾನುವಾರ ಆಗಬೇಕಾಯ್ತು ನಾಟಿ, ಈ ಥರ ಅವಘಡ ಆಯಿತು ನೋಡಿ. ಪೈರ್ ಕಿತ್ತಿಲ್ಲ, ಅವ್ರು ತಲೆ ಮೇಲೆ ಮಡಿಕತ್ತೀರೇನ್ರಿ? ಬುದ್ಧಿ ಬೇಡವನ್ರಿ ನಿಮಗೆ KEB ಇಲಾಖೆಯವ್ರಿಗೆ? ನಿನ್ನೆ ಸೌಜನ್ಯವಾಗಿ ಹೇಳೋರು ತಾನೇ ನಿಮಗೆ, ಮೇಲಧಿಕಾರಿಗಳು ಮಾತು ಕೇಳಲ್ಲ, ನೀವೆಲ್ಲ ಶಾಮೀಲಾಗಾರೆ ನೋಡಿ. ಇವತ್ತು ನಾನು ಬಂದು ಸುದ್ದಿ ಮಾಡಲಿಲ್ಲ ಅಂದರೆ ಇವತ್ತು ಅವ್ರು ಬರ್ತಿರಲಿಲ್ಲ ಸರ್. ಆಯ್ತಾ, ಇವತ್ತು ಬರಲ್ಲ ಅವರು. ನಾವು ಹೆಂಗೆ ಈಗ ಇವ್ರು ಮಾಡ್ಕೊಡ್ತಾರ ಇಲ್ಲ, ನಾವು ನಮಗೆ ಬರುವ ಆಶ್ವಾಸನೆ ಇಲ್ಲ. ನಾವು ಹೆಂಗೆ ಮಾಡ್ಬೇಕು? ನಾವು ಇಷ್ಟೆಲ್ಲ ಮಾಡ್ಕೊಂಡು ನಾವು ತಿಂಗಳಿಂದ ಎಲ್ಲ ಬುಕ್ ಮಾಡ್ಕೊಂಡು, ಎಲ್ಲ ಟ್ರ್ಯಾಕ್ಟ್ರಿಗೆ ಹೇಳ್ಕೊಂಡು, ಏರ್ಗೆ ಹೇಳ್ಕೊಂಡು, ಗಂಡಾಳಿಗೆ ಹೇಳಿ, ಹೆಣ್ಣಾಳಿಗೆ ಹೇಳ್ಕೊಂಡು, ಅಷ್ಟೆಲ್ಲ ಪರಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಕೂಡ ಅವ್ರಿಗೆ ಒಂದು ಸ್ಪಾಟ್ ನೋಡುವ ಸೌಜನ್ಯ ಇಲ್ಲ ಸರ್. ಅವ್ರಿಗೆ ಸ್ಪಾಟ್ ನೋಡೋಕೆ ಬಂದಿಲ್ಲ. ಸ್ಪಾಟ್ ನೋಡೋಕೆ ಬಂದೇ ಇಲ್ಲ. ಹೌದಾ? ಇಲ್ಲ. ಮತ್ತೆ ಯಾರು ಬಂದು ಲೈನ್ ಮನ್ ವಾಟ್ಸಪ್ ಮಾಡಿರೋದು ಲೈನ್ ಆ ಸೀನಾ ಕುಂತ್ಕಾಲ್ ನೋಡ್ಕೊಂಡವ್ರೆ. ಬಟ್ ಸ್ಪಾಟ್ ನೋಡಕ್ ಬಂದಿಲ್ಲ ಅವ್ರು ಇದುವರೆಗೂ. ಓಕೆ ಇಲ್ಲ, ಇದನ್ನ MD ಅವ್ರು ಕಳಿಸ್ತೀರಿ, ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ಇದನ್ನ ಮೇಲ್ ಮಾಡ್ತೀನಿ, ಐ ಅಥಾರಿಟಿಗೆ. ರೈತರು ಅಂದ್ರೆ ಏನ್ ತಿಳ್ಕೊಂಡಾರ ಇವರು? ಅಲ್ಲ, ಇವ್ರು ನೀವು ಬೆಳಿಲಾರು ಮಣ್ಣು ತಿನ್ಬೇಕಾಗತ್ತಲ್ಲ ಸರ್. ನೋಡಿ ಸರ್,